ಇತ್ತೀಚಿಗೆ ಕರ್ನಾಟಕದ ಹೆಣ್ಮಕ್ಳಿಗ ಬ್ರೆಸ್ಟ್ ಕ್ಯಾನ್ಸರ್ ಎದಕ್ ಬರತೈತಿ? ಅವ್ರು ಇದ್ರಲಿಂತ್ರ ತಮ್ಮ ಜೀವ ಹೆಂಗ್ ಉಳಿಸ್ಕೋಬೋದು? ಕ್ಯಾನ್ಸರ್ ಯೂಶ್ವಲಿ ಏನಂದ್ರೆ 40 to 50 ಇಯರ್ಸ್ ಆದಮೇಲೆ ಬರುವಂಥ ಒಂದು ಕಾಯಿಲೆ. ಕ್ಯಾನ್ಸರ್ ಆಗಕ್ಕೆ ಏನು ಕಾರಣಪ್ಪ ಅದಾವ ಅಂತಂದ್ರೆ, ಒಂದು ಈಗ ನಮಗೆ ಹೇಳಬೇಕಂದ್ರೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರೋ ಫಸ್ಟ್ ಡಿಗ್ರಿ ರಿಲೇಟಿವ್ ನಮ್ಮ ಅಕ್ಕಗಾಗಿರ್ಬೋದು, ಅಮ್ಮಗಾಗಿರ್ಬೋದು ಅಂತಂದರೆ ನಮಗೆ ಆಗುವಂಥ ಒಂದು ಸ್ವಲ್ಪ ಚಾನ್ಸಸ್ ಇರ್ತದೆ. ಅದನ್ನು ನಾವು ಟೆಸ್ಟ್ ಮಾಡ್ಕೋಬೋದು. ಮತ್ತು 50 ವರ್ಷ ಆದಮೇಲೆ ನಮ್ಮ ಇಮ್ಯುನಿಟಿ ಅವಾಗ ಕಡಿಮೆ ಆಗಿರ್ತದೆ. ಹಂಗಾಗಿ ಅದೊಂದು ರೀಸನ್ ಇರ್ಬೋದು. ಸಣ್ಣವರಿದ್ದಾಗ ರೇಡಿಯೇಷನ್ ಎಕ್ಸ್ಪೋಜರ್, ಫಾರ್ ಎಕ್ಸಾಂಪಲ್ ನಾವು ಎಕ್ಸ್ರೇ ಮಾಡಿಸ್ಕೊಂಡಿರ್ಬೋದು, CT ಸ್ಕ್ಯಾನ್ ಮಾಡಿಸ್ಕೊಂಡಿರ್ಬೋದು, ಅವು ಕೂಡ ಕ್ಯಾನ್ಸರ್ ಆಗೋಕ್ಕೆ ಕಾರಣ ಆಗ್ಬೋದು. ಅದೇ ಥರನಾಗಿ ನಮಗೆ ಹಾರ್ಮೋನಲ್ ಇಶ್ಯೂಸ್, ಫಾರ್ ಎಕ್ಸಾಂಪಲ್ ಅರ್ಲಿ ಮೆನಾರ್ಕೆ ಅಂದರೆ ಪೀರಿಯಡ್ಸ್ 12 ವರ್ಷದ ಒಳಗಡೆನೆ ಶುರು ಆಯ್ತು ಅಂತ ತಿಳ್ಕೊರಿ, ಅವ್ರಿಗೆ ಸುಮಾರು ವರ್ಷ ಹಾರ್ಮೋನಲ್ ಎಕ್ಸ್ಪೋಜರ್ ಆಗ್ತಿತ್ತು ಅವ್ರಿಗೆ. ಹಾಗೆ ಲೇಟ್ ಮೆನೋಪಾಸ್, ಪೀರಿಯಡ್ ಸ್ಟಾಪ್ ಆಗೋದು 55 ವಯಸ್ಸು ಆದಮೇಲೆ ಆದರೆ ಅವ್ರಿಗೂ ಕೂಡ ಹಾರ್ಮೋನಲ್ ಎಕ್ಸ್ಪೋಜರ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರ್ತದೆ. ಮೊದಲನೇ ಮದುವೆ ಆದಮೇಲೆ 30 ವರ್ಷ ಆದಮೇಲೆ ಆಗೋದಿದ್ರೆ ಅವ್ರಿಗೂ ಕೂಡ ಒಂದು ಈ ಥರ ರಿಸ್ಕ್ ಜಾಸ್ತಿ ಇರ್ತದೆ. ಮತ್ತು ಬ್ರೆಸ್ಟ್ ಫೀಡಿಂಗ್ ಯಾರು ಕಡಿಮೆ ಮಾಡ್ತಾರೆ ಅಥವಾ ಇನ್ನಷ್ಟು ನಾವು ಇತ್ತೀಚಿನ ದಿನಮಾನಗಳಲ್ಲಿ ನಾವು ಏನು ನೋಡೋದಂತಂದ್ರೆ ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಬ್ಲಮ್ಸ್, ಒಂದು ಒಬೆಸಿಟಿ ಇಟ್ ಸೆಲ್ಫ್ ಇಸ್ ಅ ರಿಸ್ಕ್ ಫ್ಯಾಕ್ಟರ್. ಲ್ಯಾಕ್ ಆಫ್ ಎಕ್ಸಸೈಸ್ ಮಾಡೋದಿಲ್ಲ ಸುಮಾರು ಜನ, ಇನ್ನು ಸ್ಮೋಕಿಂಗ್, ಆಲ್ಕೋಹಾಲ್ ಕನ್ಸಂಪ್ಷನ್, ಇದೆಲ್ಲನೂ ಕೂಡ ಕ್ಯಾನ್ಸರ್ ಆಗೋಕ್ಕೆ ಒಂದು ರಿಸ್ಕ್ ಫ್ಯಾಕ್ಟರ್ ಇದೆ. ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಹೇಳ್ತೀನಿ ನಿಮ್ಗೆ. ಮೊಗ್ರಾಮ್ ಮಾಡೋದ್ರಿಂದ ಗಡ್ಡೆ ಆಗೋ ಪೂರ್ಣ ಅಂದರೆ ಅಟ್ಲೀಸ್ಟ್ ಒಂದು 3 years ಮುಂಚೆನೇ ನಾವು ಈ ಬ್ರೆಸ್ಟ್ ಕ್ಯಾನ್ಸರ್ನ ಕಂಡುಹಿಡಿಬೋದು. ಅಂದರೆ ಕ್ಯಾನ್ಸರ್ ಆಗೋಕ್ಕಿಂತ ಮುಂಚೆನೇ ನಾವು ಸೆಲ್ಸ್ ಇದೆಯಾ ಇಲ್ಲ ಅನ್ನೋದನ್ನು ಪತ್ತೆ ಮಾಡ್ಬೋದು ಮೆಮೊಗ್ರಾಮಿಂದ. ಹಾಗಾಗಿ ಎಲ್ಲ ಹೆಣ್ಮಕ್ಳು ಆಫ್ಟರ್ ದ ಏಜ್ ಆಫ್ 40 ಅಂದರೆ 40-45 ವಯಸ್ಸಿಗೆ ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಈ ಕ್ಯಾನ್ಸರ್ನ ಅವಾಯ್ಡ್ ಮಾಡ್ಬೋದು.